ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ 15ಕ್ಕೂ ಹೆಚ್ಚು ಎನ್ಐಎ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ತೀರ್ಥಹಳ್ಳಿಯ ಸೊಪ್ಪುಗುಡ್ಡೆ, ಇಂದಿರಾನಗರ, ಬೆಟಮಕ್ಕಿಯಲ್ಲಿ ನಿಷೇಧಿತ ಪಿಎಫ್ಐ ಸಂಘಟನೆಯ ಕೆಲ ಕಾರ್ಯಕರ್ತರ ಮನೆಯ ಮೇಲೆ ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಪ್ರಕರಣದ ಶಾರಿಕ್, ಮಾಜ್ ಮುನೀರ್, ಮತಿನ್ ತಾಹಾ, ತೀರ್ಥಹಳ್ಳಿ ಡಿಜಿಟಲ್ ಝೋನ್ ಶಾಪ್ ಮೇಲೆ ದಾಳಿ ನಡೆಸಲಾಗಿದೆ. ಸ್ಥಳೀಯ ಪೊಲೀಸರ ನೆರವಿನೊಂದಿಗೆ ಎನ್ಐಎ ತಂಡ ಬ್ಲಾಸ್ಟ್ ಕೇಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ದಾಳಿ ನಡೆಸಿದೆ. ಇದು ಅವತ್ತು ಬಂದಿದ್ವಲ್ಲ ನಾವು ಪಾಯಿಂಟ್ ಹಾಕ್ತೀನಿ. ಮಲೆನಾಡಿನ ಹೆಬ್ಬಾಗಿಲು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ತೀರ್ಥಹಳ್ಳಿಯಲ್ಲಿ ಅನೇಕ ಜನ ಜನ್ಮವನ್ನು ಕೊಟ್ಟಿದ್ದಾರೆ. ಅದು ಸಾಹಿತ್ಯ ಕ್ಷೇತ್ರ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಹಾಗೆಯೇ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಭಾಳ ದೊಡ್ಡ ಪ್ರತಿಭಾವಂತರು ತೀರ್ಥಹಳ್ಳಿಯಲ್ಲಿ ಬದುಕಿ ಬಾಳಿರ್ತಕ್ಕಂಥವ್ರು ಇದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಭಯೋತ್ಪಾದನೆಯ ಕೃತ್ಯ ಭಾಳ ನಡೀತಾ ಇದೆ. ತೀರ್ಥಹಳ್ಳಿ ಒಂದು ಉಗ್ರ ಚಟುವಟಿಕೆಗಳಿಗೆ ಭಾಳ ದೊಡ್ಡ ತಾಣ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಾ ಇದೆ. ಆ ಕಾರಣದಿಂದ ಇವತ್ತು ಎನ್ಐಎ ತೀರ್ಥಹಳ್ಳಿಗೆ ಬಂದಿರತಕ್ಕಂಥದ್ದು ತೀರ್ಥಹಳ್ಳಿಯ ಜನತೆಗೆ ಬಹಳ ದೊಡ್ಡ ಒಂದು ತಲೆ ತೆಗೆಸುವಂಥ ಘಟನೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ಚಟುವಟಿಕೆಗಳು, ಭಯೋತ್ಪಾದಕ ಚಟುವಟಿಕೆಗಳು ತಕ್ಷಣ ನಿಲ್ಲಬೇಕು, ಅಂಥ ವ್ಯಕ್ತಿಗಳನ್ನು ಮಟ್ಟ ಹಾಕಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ.